ನೋಡಿ, ಅಂದಿನ ಕಾಲದಲ್ಲಿ ಗಾಣಿಗರು ಎಣ್ಣೆಯನ್ನು ತೆಗೆಯುವಾಗ ಎತ್ತುಗಳನ್ನು ಬಳಸಿ, ಅವಾಗೆಲ್ಲ ಯಂತ್ರಗಳು ಇರಲಿಲ್ಲ. ಶೇಂಗಾ ಎಣ್ಣೆ ಆಗ್ಬೋದು, ಸೂರ್ಯಕಾಂತಿ ಎಣ್ಣೆ ಆಗ್ಬೋದು, ಎಲ್ಲದನ್ನು ಕೂಡ ನ್ಯಾಚುರಲ್ ಆಗಿ ಅವರು ಎಣ್ಣೆಯನ್ನು ತೆಗಿತಾ ಇದ್ದರು. ಅದಕ್ಕೆ ಪೂರಕವಾಗಿ ಇವತ್ತು ಇಲ್ಲಿ ಕರಕುಶಲಿ ಕರ್ಮಿಯ ಒಂದು ಗ್ರಾಮ ಅಂತ ಏನು ಈ ಭಾಗ ಇದೆ ಮಕ್ಕಳಿಗೆ ವೀಕ್ಷಣೆ ಮಾಡಲಿಕ್ಕೆ, ಅಲ್ಲಿ ಎಣ್ಣೆಯನ್ನು ಅವರು ತೆಗಿಲಿಕ್ಕೆ ಈ ರೀತಿಯಾಗಿರ್ತಕ್ಕಂಥ ಒಂದು ಪರಿಕರವನ್ನು ಬಳಸ್ತಾ ಇದ್ದರು. ಇದು ಯಾವುದೇ ಕೆಮಿಕಲ್ ಇಲ್ಲದೆ ನೈಸರ್ಗಿಕ ದತ್ತವಾಗಿರ್ತಕ್ಕಂಥ ಅಡುಗೆ ಎಣ್ಣೆಯನ್ನು ತಯಾರು ಮಾಡ್ತಕ್ಕಂಥದ್ದು ಈ ಒಂದು ಗಾಣದಿಂದ. ಎಣ್ಣೆ ಭಾಳ ಶಕ್ತಿಯುತವಾಗಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತಕ್ಕಂಥ ಮತ್ತು ಯಾವುದೇ ಕೆಮಿಕಲ್ ಇಲ್ಲದೇ ಪ್ಯೂರ್ ಎಣ್ಣೆಯನ್ನು ಕೊಡ್ತಕ್ಕಂಥದ್ದು ಈ ಒಂದು ಗಾಣದಿಂದ ಬರ್ತಕ್ಕಂಥ ಎಣ್ಣೆ. ಹೇಗೆ ಬಿಟ್ಟಿದೆ, ಸಂಪೂರ್ಣವಾಗಿ ಒಂದೇ ಗಿಡದಲ್ಲಿ ಗುಂಪುಗಟ್ಟಲೆ ಅಲಸ್ಕೊಂಡು ಬಿಟ್ಟಿದೆ. ಭಾರತೀಯರಿಂದೆ ಬರ್ತಾ ಇದ್ದೇವೆ ನೋಡಿ, ಹಾಗೆ ಮುಂದೆ ನೋಡಿ. ನೋಡಿ, ಕಲ್ಲಿನಿಂದ ರಚನೆ ಮಾಡಿದಂಥ ಈ ಒಂದು ಕುಟೀರ, ಮೇಲ್ಛಾವಣಿ ಸಿಮೆಂಟಿನ ತಗಡು, ಸಿಮೆಂಟ್ ಮೇಲೆ ಸಿಮೆಂಟಿನ ತಗಡನ್ನು ಹಾಕಲಾಗಿದೆ. ನೋಡಿ, ಕಲ್ಲಿನಿಂದ ಯಾವ ರೀತಿಯಾಗಿರ್ತಕ್ಕಂಥ ಮೂರ್ತಿಗಳನ್ನು ರಚಿಸ್ಬೋದು ಅಂತಕ್ಕಂಥದ್ದು ಈ ಭಾಗದಲ್ಲಿ ಕರಕುಶಲ ಕರ್ಮಿ ತನ್ನ ಬುದ್ಧಿವಂತಿಕೆಯಿಂದ ಯಾವ ರೀತಿಯಾಗಿ ಶಿಲ್ಪಕಲೆಗಳನ್ನು ರಚಿಸ್ತಾ ಇದ್ದ ಅಂತಕ್ಕಂಥದ್ದು ಇಲ್ಲಿ ಗೊತ್ತಾಗ್ತದೆ. ಮಾರಿಕೆಗೆ ಬಳಸ್ತಕ್ಕಂಥ ಪರಿಕರಗಳು ಅವರ ಹರದಿಂದ ಸಿಕ್ಕಿ ಚೂಪ್ ಮಾಡ್ತಾ ಇದ್ದಾರೆ. ಅಲ್ಲೇನಿದೆ, ಈಗೆಲ್ಲ ಯಂತ್ರಗಳು ಬಂದಿದೆ. ಕಮ್ಮಾರ ತನ್ನ ಕಬ್ಬಿಣವನ್ನು ಬೆಂಕಿಯಿಂದ ಕಾಸಿ ಅದನ್ನು ತನ್ನ ಹದಕ್ಕೆ ತಕ್ಕಂತೆ ಬಡಿದು ಒಂದು ರೂಪವನ್ನು ಕೊಡ್ತಾ ಇದ್ದ. ಅದು ಚೂಪಾಗಲಿಕ್ಕೆ ಅವರ ಹರದಿಂದ ಅದನ್ನು ಬಹಳ ಚೂಪು ಮಾಡ್ತಾ ಇದ್ದಾರೆ. ಹೀಗೆ ಇವತ್ತು ಯಾಂತ್ರೀಕೃತವಾಗಿದ್ದಾಗಿ ಕೂಡ ಅಂದಿನ ದಿನಮಾನಗಳಲ್ಲಿ ಮನುಷ್ಯನ ಜೀವನ ಹೇಗಿತ್ತು ಅನ್ನೋದನ್ನು ಇಲ್ಲಿ ತೋರಿಸಲಾಗಿದೆ. ನೋಡಿ, ಕೈಯಿಂದ ದಾರದ ಮೂಲಕವಾಗಿ ಕಾಟನ್ ದಾರದಿಂದ ಬಟ್ಟೆಯನ್ನು ನೇಯ್ತಕ್ಕಂಥ ಪದ್ಧತಿಯನ್ನು ನೇಕಾರ ಅಂತ ಏನು ಕರಿತೀವಿ, ಆ ಕೈಯಿಂದ ನೇಯ್ದಂಥ ಬಟ್ಟೆ, ನೇಕಾರ ರಚನೆ ಮಾಡಿದಂಥ ಬಟ್ಟೆ, ಅಲ್ಲಿ ಬಟ್ಟೆ ರೆಡಿ ಆಗ್ತಾ ಇದೆ. ವಿವಿಧ ಬಣ್ಣದ ದಾರಗಳನ್ನು ಬಳಸಿ ಅಂತಿಮವಾಗಿ ಆ ಬಟ್ಟೆಯನ್ನು ಸಿದ್ಧತೆಗೆ ಮಾಡ್ತಾ ಇದ್ದಾರೆ. ಇದಂದರೆ ನಾವು ಫಸ್ಟ್ ಈ ಥರ ನೂಲನ್ನು ರೆಡಿ ಮಾಡ್ತೇವೆ. ರೆಡಿ ಮಾಡಿ ಅಲ್ಲಿ ಕೆಳಗೆ ರೋಲ್ ಮಾಡಿದ್ದೇವೆ ನೋಡಿ, ಆ ಥರ ರೋಲ್ ಮಾಡ್ತೇವೆ. ರೋಲ್ ಆದಮೇಲೆ ಇದರಲ್ಲಿ ಬೋಲಿಗೆ ಈ ಬೋಲಿಗೆಲ್ಲ ಸಿಂಗಲ್ ನೂಲು ಹಾಕುವಂಥದ್ದು. ಇದೇ ಥರ 1000 ನೂಲು ಇದನ್ನೇ ಎಲ್ಲ ಒಂದೊಂದೇ ನೂಲು ಹಾಕಿ ನಾವು ಸೆಟ್ ಮಾಡ್ತೀವಿ. ಒಂದು ವಾರ ಈ ಥರ ನೂಲು ರೆಡಿ ಮಾಡಿ ಇದೆಲ್ಲ ಸೆಟ್ ಮಾಡಬೇಕಾದ್ರೆ ಒಂದು ವಾರ. ಮೇಡಮ್, ಅದು ಸೂಜಿಗೆ ಆಗಿರ್ತದೆ, ಹಾಗೆ ಸೂಜಿಗೆ ಇದ್ದಂಥದ್ದೇನಾ ದಾರ ಪೋಣಿಸ್ಲಿಕ್ಕೆ? ಓಹೋ, ಇಂಥದ್ದು ಎಷ್ಟಿದೆ ಇದು ಟೋಟಲ್ಲು? 1000. ಒಂದು ವಾರ ಸಮಯ ತೆಗೆದುಕೊಳ್ತದೆ. ನೋಡಿ, ನಾವು ಕೈಮಗ್ಗದಲ್ಲಿ ಬಳಸಿದಂಥ ಬಟ್ಟೆಯನ್ನು ಕೊಂಡ್ಕೊಳ್ಳಿಕ್ಕೆ ಹಿಂದೆ ಮುಂದೆ ನೋಡ್ತೇವೆ. ಆದರೆ ಇವರು ಒಂದು ವಾರಗಳ ಕಾಲ ಆ ಒಂದು ನೇಯ್ಲಿಕ್ಕೆ ಬಳಸ್ತಕ್ಕಂಥ ನೂಲನ್ನು ಅವರು ಸಿದ್ಧತೆ ಮಾಡಿಕೊಂಡು ಆ ಒಂದು ಕಷ್ಟಪಟ್ಟು ಆ ಬಟ್ಟೆಯನ್ನು ತಯಾರು ಮಾಡ್ತಾರೆ. ಅದು ಪ್ಯೂರ್ ಕಾಟನ್ ಬಟ್ಟೆ. ಅಲ್ಲಿಗೆ ಒಂದು ಟವಲ್ ಆಯಿತು. ಮತ್ತೆ ನಾವು ಪುನಃ ಅದಕ್ಕೆ ಚೇಂಜ್ ಮಾಡಿ ಮತ್ತೆ ಮಾಡ್ತಾ ಮೇಡಮ್, ಇದಕ್ಕೆ ಯಾವುದೇ ಯಂತ್ರ ಸಹಾಯ ಇಲ್ಲ, ಕಾಲಿಂದನೇ ಮಾಡ್ತಾ ಇದ್ದೀರಿ? ಒಟ್ಟು ಮನುಷ್ಯ ನಿರ್ಮಿತವಾಗಿರ್ತಕ್ಕಂಥದ್ದು, ಮ್ಯಾನ್ ಮೇಡ್, ಹ್ಯಾಂಡ್ ಮೇಡ್. ಕೈನಿಂದ ನೇಯ್ದಂಥ ಬಟ್ಟೆ ಈಗ ಸಿದ್ಧತೆಗೊಳ್ತಾ ಇದೆ. ಭಾಳ ನೋಡಿ, ಮನುಷ್ಯನ ತಲೆ ಹೇಗಿದೆ. ಅಂದಿನ ದಿನಮಾನದಲ್ಲಿ ನೇಕಾರರು ಕೈಯಿಂದ ಬಟ್ಟೆಯನ್ನು ನೇಯ್ತಾ ಇದ್ದರು. ನೋಡಿ, ಇದು ನೇರವಾಗಿರ್ತಕ್ಕಂಥ ಬಟ್ಟೆ, ನೂಲಿನಿಂದ ಬಟ್ಟೆ ಸಿದ್ಧತೆಗೊಳ್ತಾ ಇದೆ. ಭಾಳ ಶ್ರಮ ವಹಿಸಬೇಕಾಗ್ತದೆ ಈ ಒಂದು ಬಟ್ಟೆ ತಯಾರಬೇಕಾದ್ರೆ. ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಬಟ್ಟೆ ರೆಡಿಯಾಗಿದೆ. ಬಟ್ಟೆ ರೆಡಿಯಾಗಿದೆ, ನಾವು ನೋಡ್ತಾ ಇದ್ದೇವೆ ಬಟ್ಟೆ. ಒಂದು ವೇಳೆ ಇದು ಕಟ್ ಆಗಿಬಿಟ್ರೆ ಕಷ್ಟ. ಹಾಂ, ಡ್ಯಾಮೇಜ್ ಆಗ್ತದೆ.
ಒಂದು ಟವಲ್ ಒಳ್ಳೆ ಇದು ರೆಡಿ ಮಾಡೋಕ್ಕೆ 2 ತಾಸು. ನೋಡಿ, ನಾವು ಕೇವಲ 50ರಿಂದ 80 ರೂಪಾಯಿ ಕೊಟ್ಟು ಟವಲ್ ತಗೊಳ್ತೀವಿ, ಆದರೆ ಅವರ ಶ್ರಮ 2 ಗಂಟೆಗಳ ಕಾಲ ಇದಕ್ಕೆ ಶ್ರಮ ಹಾಕ್ತಾರೆ. ಅಯ್ಯೋ, ಅದಕ್ಕೋಸ್ಕರನೇ ಖಾದಿ ಬಟ್ಟೆಗಳನ್ನು ಇವತ್ತು ಸರ್ಕಾರ ಕಡ್ಡಾಯ ಮಾಡಿ ಎಲ್ಲ ಸರ್ಕಾರಿ ನೌಕರರಿಗೆ ಒಂದು ಪ್ರತಿ ತಿಂಗಳ ಮೊದಲನೇ ಶನಿವಾರ ಬಳಸಲಿಕ್ಕೆ ಈಗ ಆದೇಶ ಮಾಡಿದೆ. ಹಾಗಾಗಿ ಇವತ್ತು ಇಂಥ ನೇಕಾರರನ್ನು, ಕೈಮಗ್ಗದವರನ್ನು ಪ್ರೋತ್ಸಾಹಿಸಲಿಕ್ಕೆ ಅದು ಭಾಳ ಹೆಲ್ಪ್ ಆಗ್ತದೆ ಅಂತಲೇ ಹೇಳ್ಬೋದು. ಭಾಳ ಶ್ರಮ ವಹಿಸಿ ಮಾಡ್ತಾಯಿದ್ದಾರೆ. ಇವರ ಶ್ರಮಕ್ಕೆ ನಿಜವಾಗ್ಲೂ ಒಂದು ಸಲಾಮ್. ಇದೇ ಒಂದು ನೇಗಿಲು ಕೈಯಿಂದ ನೇಯ್ತಕ್ಕಂಥ ಬಟ್ಟೆಯ ನೂಲೇನಿದೆ ಅದರಲ್ಲಿ ಅವರೊಂದು ಪ್ಲೇಟ್ ಬರ್ತದಂತೆ. ಆ ರೀತಿಯಾಗಿ ಅದಕ್ಕೆ ಸಟ್ ಮಾಡಿದರೆ ಅದು ಸಂಪೂರ್ಣವಾಗಿ ಈ ರೀತಿ ನೇಯ್ದಂಥ ಬಟ್ಟೆ ಚಿತ್ರಾಕಾರದಲ್ಲಿ, ಹೂವಿನ ಆಕಾರದಲ್ಲಿ ಬರ್ತದೆ. ಇದಕ್ಕೆ ಕಾರಣ ಅವರು ಬಳಸ್ತಕ್ಕಂಥ ಒಂದು ಚಿತ್ರಾಕಾರದ ಪ್ಲೇಟು ಮತ್ತು ಯಾವ ಬಣ್ಣದ್ದು ಅಂತಕ್ಕಂಥದ್ದನ್ನು ಆ ದಾರವನ್ನು ಅಲ್ಲಿ ಬಳಸಿ ಸಿದ್ಧತೆ ಮಾಡಿಕೊಂಡಿರ್ತಾರೆ. ಅಂದರೆ ಮೇಡಮ್, ನಿಮಗೆ ಸರ್ಕಾರ ನೇಮಕ ಮಾಡಿದೆ ಇಲ್ಲೆಲ್ಲ ತೋರಿಸ್ಲಿಕ್ಕೆ? ಇದಂದ್ರೆ ಜಾಗ ಎಲ್ಲ ಗೌರ್ಮೆಂಟ್ ಇದೆ ಸರ್. ಹಾಂ, ಇದು ನಮಗೆ ಕಾಂಟ್ಯಾಕ್ಟ್ ಇಂದ ಕೊಟ್ಟಿದ್ದಾರೆ ಸಂಬಳ. ಅಂದರೆ ನೀವು ಬಂದವರಿಗೆ ಈ ಥರ ತೋರಿಸೋದು ಈ ಮಕ್ಕಳಿಗೋಸ್ಕರನೇ ಇಟ್ಟಿದ್ದಾರೆ, ಇದು ಲಾಭಕ್ಕೋಸ್ಕರ ಅಲ್ಲ, ಮಕ್ಕಳಿಗೆ ಮಾಹಿತಿ ಮುಟ್ಲಿಕ್ಕೆ ಕೈಮಗ್ಗ ಹಿಂಗಿತ್ತು ಅಂತ ಇದು ಮಾಡಿ. ಹಾಂ, ಓಕೆ ಇಟ್ಟಿದ್ದಾರೆ. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು ಮೇಡಮ್.